ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳ ರೀಲ್ಸ್ ರಗಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಇದ್ದಿದ್ದು ಒರಿಜಿನಲ್, ಮಧ್ಯರಾತ್ರಿ ಫೈಬರ್ ಮಚ್ಚು. ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ರಜತ್ ವಿನಯ್ ಅರೆಸ್ಟ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಬಿಗ್ ಟ್ವಿಸ್ಟ್ ಇದು. ರಜತ್ ಮತ್ತು ವಿನಯ್ ರಾತ್ರೋರಾತ್ರಿ ರಿಲೀಸ್ ಆದ್ರು. ಮಧ್ಯರಾತ್ರಿಯವರೆಗೆ ಕಾದು ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಇದು ಫೈಬರ್ ಮಚ್ಚು ಅಂತಿದ್ದಾರೆ ಪೊಲೀಸರು. ಪೊಲೀಸರು ರಜತ್ ಮತ್ತು ವಿನಯ್ ಹೇಳ್ತಾ ಇರೋದು ಇದು ಫೈಬರ್ ಅಂತ. FIR ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಆ ನಂತರ ರಾತ್ರೋರಾತ್ರಿ ರಿಲೀಸ್ ಮಾಡಿದ್ದಾರೆ. ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಗಮನಿಸ್ತಾ ಇದೀವಲ್ಲ, ಇದರಲ್ಲಿರುವಂತ ಮಚ್ಚನ್ನ ಒಮ್ಮೆ ಗಮನಿಸ್ಬಿಡಿ, ನೋಡ್ಕೊಂಡ್ಬಿಡಿ. ಇದು ಒರಿಜಿನಲ್ ವಿಡಿಯೋ. ಈ ರೀಲ್ಸ್ ಮಾಡಿದ ನಂತರದಲ್ಲಿ FIR ದಾಖಲಾಗುತ್ತೆ. ರಾತ್ರೋರಾತ್ರಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ರಿಲೀಸ್ ಕೂಡ ಮಾಡ್ತಾರೆ. ಈ ವಿಡಿಯೋದಲ್ಲಿರುವಂಥದ್ದು ಒಂದು ಮಚ್ಚು, ಆದ್ರೆ ಇದನ್ನ ಫೈಬರ್ ಮಚ್ಚು ಅಂತಿದ್ದಾರೆ ಪೊಲೀಸರು. ರಜತ್ ವಿನಯ್ ಇವರೆಲ್ಲರೂ ಕೂಡ ವಿಚಾರಣೆ ವೇಳೆ ವರಸೆ ಬದಲಿಸಿದ್ರ ಪೊಲೀಸರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಸವೇಶ್ವರ ನಗರ ಠಾಣೆ ಪೊಲೀಸರಿಂದ ವಿಚಾರಣೆ ನಡೆದಿದೆ. ಮಧ್ಯಾಹ್ನ ಬಂಧನ ಮಾಡಿದ್ರು. ಆನಂತರ ಮಧ್ಯರಾತ್ರಿವರೆಗೂ ಕೂಡ ಕಾದು ರಾತ್ರೋರಾತ್ರಿ ಬಿಡುಗಡೆ ಮಾಡಿದ್ರು. ರಜತ್ ವಿನಯ್ ಮಚ್ಚು ಸೀಸ್ ಮಾಡಿದ್ದಾರೆ ಪೊಲೀಸರು. ಪರಿಶೀಲನೆ ಸಂದರ್ಭದಲ್ಲಿ ಫೈಬರ್ ಮಚ್ಚು ಅಂತ ಹೇಳ್ತಿದ್ದಾರೆ ಪೊಲೀಸರು. ಆದ್ರೆ ವಿಡಿಯೋದಲ್ಲಿ ನೋಡಿದ್ರೆ ಒರಿಜಿನಲ್ ಮಚ್ಚಿದೆ. ಯಾರಿಗೆ ಹೇಳ್ತಾ ಇದ್ದಾರೆ ಇವರು? ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾವ ಮಚ್ಚು ಅದು ಅಂತ. ಅದನ್ನ ನೋಡಿದಂತ ವಿಡಿಯೋ ನೋಡಿದಂತ ನೆಟ್ಟಿಗರೆಲ್ಲ ಹೇಳ್ತಾ ಇದ್ದಾರೆ ಇದು ಒರಿಜಿನಲ್ ಮಚ್ಚು ಅಂತ. ಸಾಮಾನ್ಯರಿಂದ ಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ ಇದು ಒರಿಜಿನಲ್ ಮಚ್ಚು ಅಂತ. ಆ ಮಚ್ಚನ್ನ ಗಮನಿಸಿ. ಅದು ವಿಡಿಯೋದಲ್ಲಿ ಅವರು ಬಳಕೆ ಮಾಡಿರುವಂತ ಮಚ್ಚದು. ಅದನ್ನ ಪ್ರೊಡ್ಯೂಸ್ ಮಾಡಿದ್ರು ಪೊಲೀಸರ ಮುಂದೆ. ಪೊಲೀಸರು ರಜತ್ ವಿನಯ್ ಇವರಿಬ್ಬರು ಹೇಳ್ತಾ ಇರೋದು ಇದು ಫೈಬರ್ ಮಚ್ಚು ಅಂತ. ಅವರೇ ಮಚ್ಚು ತಂದು ಕೊಡೋವರೆಗೂ ಕಾದಿದ್ಯಾಕೆ? ಹಾಗಾದ್ರೆ ಪೊಲೀಸರು ಅರೆಸ್ಟ್ ಮಾಡಿದ ಕೂಡಲೇ ಆ ಮಚ್ಚನ್ನ ವಶಕ್ಕೆ ಯಾಕೆ ಪಡ್ತಿಲ್ಲ? ಸ್ಥಳ ಮಹಜರು ಮಾಡಿದ್ರಾ ಇಲ್ವಾ? ಅದು ಮಾಡಿಲ್ವಾ? ಒಂದು FIR ದಾಖಲಾಗುತ್ತಂತಂದ್ರೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ ಅನ್ನ ಪೊಲೀಸರು ಇಲ್ಲಿ ಫಾಲೋ ಮಾಡಿದಾರಾ? FIR ಹಾಕಿ ಅರೆಸ್ಟ್ ಮಾಡಿ ಮಧ್ಯರಾತ್ರಿಯವರೆಗೂ ಕೂಡ ಕಾದು ಮಧ್ಯರಾತ್ರಿ ಅವರನ್ನ ರಿಲೀಸ್ ಮಾಡಿದ್ಯಾಕೆ? ವಿಚಾರಣೆ ಮಾಡಿ ಮಾಹಿತಿಯನ್ನ ಪಡೆದು ಫೈಬರ್ ಮಚ್ಚನ್ನ ಈಗ ಜಪ್ತಿ ಮಾಡ್ಕೊಂಡಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಫೈಬರ್ ಮಚ್ಚು ಕಥೆಯನ್ನ ಏನಾದ್ರು ಕಟ್ಟದ್ರ ಅವರನ್ನ ರಿಲೀಸ್ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಡ ತೊಟ್ಟಂಗೆ ಕಾಣಿಸ್ತಾ ಇದೆ. ಇದೇ ಆಧಾರದ ಮೇಲೆ ಇವರಿಬ್ರು ಕೂಡ ಈಗ ರಿಲೀಸ್ ಆಗಿರೋದು. ರಾತ್ರೋರಾತ್ರಿ ರಿಲೀಸ್ ಆದ್ರು. ಫೈಬರ್ ಮಚ್ಚನ್ನ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರೇ ಪ್ರೊಡ್ಯೂಸ್ ಮಾಡೋವರೆಗೂ ಕಾದಿದ್ಯಾಕೆ? ಪೊಲೀಸರು ಅದನ್ನ ವಶಪಡಿಸ್ಕೊಂಡ್ರ ಅಥವಾ ಇದೆಲ್ಲಿ ಶೂಟಿಂಗ್ ನಡೆದಿದೆ, ಇಲ್ಲಿ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಗಳಾಗಿದ್ಯಾ ಅಂತ ಪ್ರೊಸೀಜರ್ಸ್ ಫಾಲೋ ಮಾಡಿದಾರ ಪೊಲೀಸರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬೆಳಗ್ಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ನಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು. ಆದ್ರೆ ಪ್ರೊಡ್ಯೂಸ್ ಮಾಡಿದ್ದು ವಿಡಿಯೋದಲ್ಲಿರೋದು ಎರಡೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ವಶಕ್ಕೆ ಪಡೆದಂತ ಮಚ್ಚೆಲ್ಲಿದೆ? ಮಾಹಿತಿ ಇಲ್ಲ. ಯಾಕೆ? ಇದ್ರ ಬಗ್ಗೆ ರೀಲ್ಸ್ ನಲ್ಲಿ ಕಾಣ್ತಾ ಇರುವಂತ ಆ ಮಚ್ಚು ಹಾಗಾದ್ರೆ ಒರಿಜಿನಲ್ ಅಲ್ವಾ? ರೀಲ್ಸ್ ಅಲ್ಲಿ ಯೂಸ್ ಮಾಡಿರೋದು ಒರಿಜಿನಲ್ ಅಲ್ವೇ ಅಲ್ಲ, ಇದೇ ನಾವು ಯೂಸ್ ಮಾಡಿರೋದು, ಅದು ಫೈಬರ್ ಮಚ್ಚು ಅಂತ ಠಾಣೆಗೆ ತಂದು ಕೊಟ್ಟಿದ್ದಾರೆ ಪೊಲೀಸರು. ಯಾರದ್ದಾದ್ರೂ ಪ್ರಭಾವಕ್ಕೆ ಒಳಗಾದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬಸವೇಶ್ವರ ನಗರ ಠಾಣೆ ಪೊಲೀಸರ ಮೇಲೆ ಯಾರು ಪ್ರಭಾವ ಬೀರ್ತಿದ್ದಾರೆ? ಹಾಗಾದ್ರೆ ಅಷ್ಟೊಂದು ಪ್ರಭಾವ ಬೀರುವಂಥದ್ದು ಏನಿದೆ? ಒತ್ತಡಕ್ಕೆ ಏನಾದ್ರೂ ಒಳಗಾದ್ರ? ಪೊಲೀಸರೇ ವರಸೆ ಬದಲಿಸಿದ್ರ ಅನ್ನುವಂಥ ಪ್ರಶ್ನೆ. ಏನಾಯ್ತು ಆಕ್ಚುಲ್ ಆಗಿ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈ ರೀಲ್ಸ್ ಮಚ್ಚಿಗೂ ವಶಕ್ಕೆ ಪಡೆದಂಥ ಮಚ್ಚಿಗೂ ಬಹಳ ವ್ಯತ್ಯಾಸ ಇದೆ. ಗಜಾಂತರ ವ್ಯತ್ಯಾಸ ಇದೆ. ತಂದು ಕೊಟ್ಟಿರೋದು ಫೈಬರ್ ಮಚ್ಚು ಹೌದು, ಆದ್ರೆ ಎರಡಕ್ಕೂ ತಾಳೆ ಆಗ್ತಾ ಇಲ್ಲ. ಈ ತನಿಖೆಯ ದಿಕ್ಕು ತಪ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಠಾಣೆಯಿಂದ ರಿಲೀಸ್ ಆಗ್ತಾ ಇದ್ದಂತೆ ಈಗ ವಿನಯ್ ಗೌಡ ಒಂದು ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ಸ್ಟಾದಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದ್ದಾರೆ ವಿನಯ್. ಇನ್ಸ್ಟಾದಲ್ಲಿ ಒಟ್ಟು 2 ಸ್ಟೋರಿ ಹಾಕಿದ್ದಾರೆ ವಿನಯ್ ಗೌಡ. ಹೊಸ ದಿನ ಹೊಸ ಆರಂಭ, ಫ್ರೆಶ್ ಡೇ ಫ್ರೆಶ್ ಸ್ಟಾರ್ಟ್ ಅಂತ ಬರ್ಕೊಂಡಿದ್ದಾರೆ. ಒಂದು ವಿಡಿಯೋ, ಪ್ರಾಣಿಗಳಿರುವಂತ ಒಂದು ವಿಡಿಯೋವನ್ನ ಹಂಚ್ಕೊಂಡಿರೋದು. ಇನ್ನೊಂದರಲ್ಲಿ ಯಾವ ಪಾತ್ರ ಮಾಡಿದ್ದೆ, ಪುಷ್ಪರಾಜ್ ಪಾತ್ರ ಮಾಡಿದ್ದೆ ಅನ್ನುವಂತ ಒಂದು ವಿಡಿಯೋ. 2 ಸ್ಟೋರಿಯನ್ನ ಹಾಕಿದ್ದಾರೆ ವಿನಯ್ ಗೌಡ. 2 ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ಅದು ಲೇಟೆಸ್ಟ್ ಸ್ಟೋರಿ ಇನ್ಸ್ಟಾದಲ್ಲಿ ಕಾಣಿಸ್ತಾ ಇದೆ.
ಕೈಯಲ್ಲಿ ಮಚ್ಚು ಹಿಡಿದು ಒಂದು ರೀತಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡುವಂತ ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿರೋದು ಈಗ ಇವರಿಬ್ಬರಿಗೂ ಕೂಡ ಕುತ್ತು ತರ್ತಾ ಇದೆ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಕೂಡ ಹತ್ತಿಸಿದೆ. FIR ಕೂಡ ದಾಖಲಾಯಿತು, ಅರೆಸ್ಟ್ ಆದ್ರು, ರಾತ್ರಿ ರಿಲೀಸ್ ಆದ್ರು, ಇದೆಲ್ಲವೂ ಕೂಡ ಆಯಿತು. ಆದರೆ ಅದರ ನಂತರದಲ್ಲಿ ನಡೆದಿರೋದಿದೆಯಲ್ಲ ಅದು ಒಂದು ರೀತಿಯಲ್ಲಿ ನಾಟಕೀಯ ಬೆಳವಣಿಗೆ. ವಿಚಾರಣೆಗೆ ಕರೆದಿದ್ದಾರೆ ಇವತ್ತು. ನಿನ್ನೆ ರಾತ್ರಿ ರಿಲೀಸ್ ಮಾಡಿದ್ರು. ರಾತ್ರಿ ರಿಲೀಸ್ ಮಾಡಿದ ನಂತರದಲ್ಲಿ ವಿಚಾರಣೆಗೆ ಕರೆದ್ರು ಕೂಡ ಠಾಣೆಗಿನ್ನೂ ಕೂಡ ಬಂದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮಧ್ಯರಾತ್ರಿ ರಿಲೀಸ್ ಮಾಡಿ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಇವತ್ತು ವಿಚಾರಣೆಗೆ ಬರಬೇಕಿತ್ತು, ಇನ್ನೂ ಕೂಡ ಬಂದಿಲ್ಲ. ಯಾರ ಪ್ರಭಾವಕ್ಕೆ ಪೊಲೀಸರು ಒಳಗಾಗ್ತಾ ಇದ್ದಾರೆ ಅಥವಾ ಈ ತನಿಖೆಯ ಹಾದಿ ತಪ್ತಾ ಇದೆಯಾ, ದಿಕ್ಕು ತಪ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂಥ ಮಚ್ಚೆ ಬೇರೆ, ತಂದು ಪ್ರೊಡ್ಯೂಸ್ ಮಾಡಿರುವಂಥ ಮಚ್ಚೆ ಬೇರೆ. ಅದು ಫೈಬರ್ ಮಚ್ಚು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಈ ಪ್ರಕರಣದಲ್ಲಿ ವೆಂಕಟೇಶ್ ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಆ ಮಚ್ಚು ಯಾವುದು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗುವಂಥದ್ದು. ಅದನ್ನೇ ಆ ವಿಡಿಯೋ ನೋಡಿದಂತ ಅನೇಕರು ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಇದು ಒರಿಜಿನಲ್ ಮಚ್ಚಲ್ವಾ ಸರ್ ಅಂತ. ಆದರೆ ಪೊಲೀಸರಿಗೆ ತಂದು ಕೊಟ್ಟಿರೋದು ಯಾವುದು? ಅದು ಫೈಬರ್ ಮಚ್ಚು. ನಾವು ಇದನ್ನ ಬಳಕೆ ಮಾಡೇ ಇಲ್ಲ, ಒರಿಜಿನಲ್ ಬಳಕೆ ಮಾಡೇ ಇಲ್ಲ, ಫೈಬರ್ ಮಚ್ಚು ಬಳಕೆ ಮಾಡಿರೋದು ಅನ್ನುವಂಥದ್ದನ್ನ ಹೇಳಿ ಮಧ್ಯರಾತ್ರಿ ರಿಲೀಸ್ ಆದ್ರು. ಪೊಲೀಸರು ಯಾರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ, ಯಾರ ಮುಖಾಂತರ ಇವರಿಬ್ರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಪೊಲೀಸರು ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ, ಮಚ್ಚನ ಅವರೇ ತಂದು ಕೊಡೋವರೆಗೂ ಕಾದಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪೊಲೀಸರೇ ಹೋಗಿ ವಶಪಡಿಸ್ಕೊಂಡ್ರಾ ಅಥವಾ ಅವರೇ ತಂದು ಕೊಡೋವರೆಗೂ ಕಾದ್ರಾ? ಇದೆಲ್ಲ ಪ್ರಶ್ನೆಗಳಿದೆ, ಒಂದಷ್ಟು ಗೊಂದಲಗಳು ಕೂಡ ಇದೆ. 25 ಸೆಕೆಂಡ್ನ ವಿಡಿಯೋ, ಜಸ್ಟ್ 25 ಸೆಕೆಂಡ್ಸ್ ವಿಡಿಯೋ ಈಗ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ, ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ಬಳಕೆ ಮಾಡಿರುವಂಥದ್ದು ಯಾವ ಮಚ್ಚು, ಜೊತೆಗೆ ಪ್ರೊಡ್ಯೂಸ್ ಮಾಡಿರುವಂಥದ್ದು ಯಾವ ಮಚ್ಚು ಅಂತ. ಪೊಲೀಸರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಥವಾ ಪೊಲೀಸರಿಗೆ ಗೊತ್ತಾದ್ರೂ ಕೂಡ ಮುಚ್ಚಾಕುವಂಥ ಪ್ರಯತ್ನಗಳು ನಡೀತಾ ಇದೆಯಾ ಇಲ್ಲಿ ಅನ್ನುವಂಥ ಒಂದಷ್ಟು ಅನುಮಾನಗಳಿದೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ರಜತ್ ಮತ್ತು ವಿನಯ್ ಇಬ್ರು ಸೇರಿ ಒಂದು ರೀಲ್ಸ್ ಅನ್ನ ಮಾಡ್ತಾರೆ. ಆ ರೀಲ್ಸ್ ಅಲ್ಲಿ ಒಂದು ಒರಿಜಿನಲ್ ಮಚ್ಚನ್ನ ಬಳಸಿ ಅವರ ಒಂದು ರೀಲ್ಸ್ ಅನ್ನ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾವಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೋ ಪೊಲೀಸರು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಅದೇ ಒಂದು ಬಸವೇಶ್ವರ ನಗರ ಠಾಣೆಯಲ್ಲಿರುವಂತಹ ಭಾನುಪ್ರಕಾಶ್ ಎನ್ನುವಂತ PSI ಅವರೊಬ್ರು ದೂರನ್ನ ದಾಖಲಿಸಿಕೊಂಡು FIR ಅನ್ನ ದಾಖಲಿಸಿಕೊಳ್ತಾರೆ. FIR ಅನ್ನ ದಾಖಲಿಸಿಕೊಳ್ಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಮಾರಕಾಸ್ತ್ರಗಳನ್ನ ಬಳಸಬಾರದು ಮತ್ತು ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಅಂದ್ರೆ 2 ಇಂಚ್ ಏನಿರುತ್ತೆ ಅದು ಅಗಲ ಮತ್ತು 9 ಇಂಚುಕ್ಕಿಂತ ಹೆಚ್ಚಿನ ಒಂದು ಉದ್ದ ಇದ್ರೆ ಅದನ್ನ ಆರ್ಮ್ಸ್ ಆಕ್ಟ್ ನಡಿಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಡಬಹುದು. ಅದೇ ರೀತಿಯಾಗಿ ಇವರು ಒಂದು ದಾಖಲಿಸಿಕೊಂಡು ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ವಿಚಾರಣೆಗೆ ಬರ್ಬೇಕಂತ ಹೇಳಿ. ಅದಾದ ನಂತರ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಏನು ಒಂದು ಒರಿಜಿನಲ್ ಮಚ್ಚೇನಿತ್ತು ಅದನ್ನ ನಾವು ಬಳಕೆ ಮಾಡಿಲ್ಲ, ಸಿನಿಮಾ ಶೂಟಿಂಗ್ಗೋಸ್ಕರ ಹೋಗಿ ಬಳಕೆ ಮಾಡಿದೆ ಅಂತ ಹೇಳಿ ಒಂದು ಫೈಬರ್ ಮಚ್ಚನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಮಚ್ಚನ್ನ ಪೊಲೀಸರು ಕೊಡ್ತಾರೆ. ಅದಾದ ಬಳಿಕ ಇದು ಫೈಬರ್ ಅಂತ ಹೇಳಿ ಸೊ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲಿ 2 ಮಚ್ಚುಗಳನ್ನ ನಾವು ಗಮನಿಸೋದಾದ್ರೆ ಈ ಒಂದು ಒರಿಜಿನಲ್ ಏನಿದೆ ಅವರು ಒಂದು ವಿಡಿಯೋದಲ್ಲಿ ಬಳಸಿರುವಂತಹದ್ದು, ಸೊ ಅದರ ಒಂದು ತುಕ್ಕಿಡಿದಿರುವಂತಹದನ್ನ ಕಾಣಬಹುದು ಮತ್ತು ಹಿಡಿಯ ಪಕ್ಕದಲ್ಲಿ ಕೂಡ 2 ಇಂಚುಗಳಷ್ಟು ಒಂದು ಒಳಗಡೆ ಇರುವಂತದ್ದು. ಬಟ್ ಈಗ ಅವರು ಒಂದು ಪೊಲೀಸರ ಮುಂದೆ ಒಂದು ಕೊಟ್ಟಿರುವಂತಹ ಒಂದು ಮಚ್ಚನ್ನ ನಾವು ಗಮನಿಸೋದಾದ್ರೆ ಅದು ವಿಡ್ತ್ ಏನಿದೆ ಅದಷ್ಟು ಸಾಕಷ್ಟು ಡಿಫ್ರೆನ್ಸ್ ಇದೆ ಮತ್ತು ಅಗಲ ಜೊತೆಗೆ ಉದ್ದ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಪೊಲೀಸರನ್ನ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿ ಏನಾದ್ರು ಮಾಡಿದ್ರ ಅನ್ನುವಂತ ಅನುಮಾನ ಕೂಡ ಕಾಣ್ತಾ ಇದೆ. ಮತ್ತೆ ರಾತ್ರಿ ಸಮಯ ಆಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಪೊಲೀಸರು ಅದನ್ನ ವಶಪಡಿಸಿದಂತ ಸಂದರ್ಭದಲ್ಲಿ ಕಂಪೇರ್ ಮಾಡಿದಾಗ ಇದೇ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಕಳಿಸಿರುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಪೊಲೀಸರಿಗೆ ಇಷ್ಟು ಸಣ್ಣದ ಗಂಭೀರ ಅಂತ ವಿಚಾರವನ್ನ ಇಷ್ಟು ಲೈಟ್ ಆಗಿ ತೆಗೆದುಕೊಂಡ್ರ ಅನ್ನೋಂತ ಅನುಮಾನ ಕೂಡ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿಯೇ ಕಾಡುವಂತದ್ದು. ಸದ್ಯಕ್ಕೆ ಈಗ ಏನಾದ್ರು ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಚ್ಚೇನಾದ್ರೂ ಬೇರೆ ಆಗಿದ್ದೇ ಆದ್ರೆ ಮತ್ತೆ ಕಾನೂನಿನ ಮೂಲಕ ಅವರಿಗೆ ನೋಟಿಸ್ ಅನ್ನ ಕೊಡುವಂತದ್ದು, FIR ಮಾಡಿಕೊಂಡು ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗುವ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ರೈಟ್ ವೆಂಕಟೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಕರೆದ್ರೂ ಕೂಡ ಬುಲಾವ್ ಕೊಟ್ಟರೂ ಕೂಡ ಇಬ್ರೂ ಕೂಡ ಬಂದಿಲ್ಲ. ರೀಲ್ಸ್ ನಲ್ಲಿ ಮಚ್ಚು ತುಕ್ಕು ಹಿಡಿದ ರೀತಿಯಲ್ಲಿದೆ. ಆ ರೀಲ್ಸ್ ನಲ್ಲಿರೋ ಮಚ್ಚು ಜೊತೆಗೆ ಇವರು ಪ್ರೊಡ್ಯೂಸ್ ಮಾಡಿರೋದು ಎರಡರಲ್ಲೂ ಕೂಡ ಯಾವುದೇ ತಾಳೆ ಆಗ್ತಾ ಇಲ್ಲ.
ಕಣ್ಣಿಗೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಾಕಷ್ಟು ಅನುಮಾನ ಅಂತೂ ಮೂಡ್ತಾ ಇದೆ. ಈ ರೀಲ್ಸ್ ನಲ್ಲಿರುವಂತಹ ಮಚ್ಚು ಬೇರೆ, ಪ್ರೊಡ್ಯೂಸ್ ಮಾಡಿರೋದು ಬೇರೆ. ಇದರಲ್ಲೇ ಸಾಕಷ್ಟು ಅನುಮಾನಗಳಿದೆ. ಯಾವುದು ಸತ್ಯ, ಯಾವುದು ಸುಳ್ಳು ಪ್ರಶ್ನೆಗಳಿದೆ. ಪೊಲೀಸರಿಗಿಂತ ಪ್ರಶ್ನೆಗಳು ಕಾಡ್ತಾ ಇಲ್ವಾ? ಹಾಗಾದ್ರೆ ಆ ವಿಡಿಯೋವನ್ನ ನೋಡಿ ಕೂಲಂಕುಷವಾಗಿ ಪರಿಶೀಲಿಸಿ ಆ ನಂತರದಲ್ಲಿ ಇದನ್ನು ವಶಪಡಿಸಿಕೊಂಡಿಲ್ವಾ? ಪೊಲೀಸರು ಹಾಗಾದ್ರೆ ತನಿಖೆಯನ್ನು ಸರಿಯಾಗಿ ನಡೆಸ್ತಾ ಇಲ್ವಾ? ಸ್ಥಳ ಮಹಜರು ಪ್ರಕ್ರಿಯೆಗಳು, ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆದ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ರಾತ್ರಿ ರಿಲೀಸ್ ಮಾಡಿದ್ರಲ್ಲ, ಆಗ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಹೇಳಿದ್ರು. ಆದರೆ 10:30 ಕಳೆದು 11 ಗಂಟೆ ಕಳೀತು. 11 ಗಂಟೆ ಆದ್ರೂ ಕೂಡ ಇನ್ನೂ ಕೂಡ ವಿಚಾರಣೆಗೆ ಇಬ್ರು ಕೂಡ ಬಂದಿಲ್ಲ. ವಿಚಾರಣೆಗೆ ಬುಲಾವ್ ಕೊಟ್ಟರು ಕೂಡ ರಜತ್, ವಿನಯ್ ಇಬ್ರು ಕೂಡ ಬಂದಿಲ್ಲ. ಮಧ್ಯರಾತ್ರಿ ರಿಲೀಸ್ ಮಾಡಿ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು ಪೊಲೀಸರು. ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಹಾಜರಿರಬೇಕು. ಅದು ಶೂಟಿಂಗ್ ಸೆಟ್ ಅಲ್ಲ, 10:30 ಪೊಲೀಸ್ ಸ್ಟೇಷನ್. ಅದು 10:30 ಅಂದ್ರೆ 10:30ಕ್ಕೆ ಬರಬೇಕು. ಈಗ 11 ಗಂಟೆ 10 ನಿಮಿಷ ಆಯ್ತು, ಇನ್ನೂ ಕೂಡ ಇಬ್ರು ಬಂದಿಲ್ಲ. ವಿಚಾರಣೆಗೆ ಬುಲಾವ್ ಕೊಟ್ಟರು ಕೂಡ ರಜತ್ ಮತ್ತು ವಿನಯ್ ಬಂದಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆ. ಆ ಮಚ್ಚಿಗೂ ತಾಳೆ ಆಗ್ತಾ ಇಲ್ಲ, ಪೊಲೀಸರ ವರಸೆಗೂ ತಾಳೆ ಆಗ್ತಾ ಇಲ್ಲ. ಇವರಿಬ್ರು ಬಂದಿಲ್ಲ, ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ವೆಂಕಟೇಶ್ ಆಗ್ಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಇವತ್ತು ಅವರನ್ನ ನಿನ್ನೆ ರಾತ್ರಿ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು ಕೂಡ ಬಂದಿಲ್ಲ. ಯಾಕೆ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಇದನ್ನ ಅವರು ಮತ್ತೆನ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರ ಮುಂದೆ. ಆಗ ಇದೊಂದು ಫೈಬರ್ ಮತ್ತೆ ಅಂತ ಹೇಳಿ ಪೊಲೀಸರು ಯಾವಾಗ ಒಂದು ಕಾಂಪ್ರೋ ಆಗ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದನ್ನೇ ಲೈಟ್ ಆಗಿ ತೆಗೆದುಕೊಂಡ್ರ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ 10:00ಗೆ ನೀವು ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ಕಳಿಸಿದಾಗ ಅವರು ಬರೋದಕ್ಕೂ ಕೂಡ ಓಕೆ ಅಂತ ಹೇಳಿದ್ರು. ಯಾವಾಗ ಅದು ಫೈಬರ್ ಅಂತ ಗೊತ್ತಾಯ್ತೋ ಆ ಸಂದರ್ಭದಲ್ಲಿ ಅವರು ಕಾನೂನಿನ ಮೂಲಕ ನಾವು ಬಚಾವಾಗಿದ್ದೀವಿ ಅನ್ನುವಂತಹ ಒಂದು ನಿಟ್ಟುಸಿರು ಬಿಟ್ಟಿರ್ಬೋದು. ಆ ಹಿನ್ನೆಲೆಯಲ್ಲಿ ಕೂಡ ಅವ್ರು ಬರದೇ ಇರ್ಬೋದು. ಆದ್ರೆ ಈಗ ಕಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಅವರು ಕೊಟ್ಟಂತಹ ಮಚ್ಚೇನಿದೆ ಅದು ಫೈಬರ್ ಅಂತ ಹೇಳಿ, ಅಂದ್ರೆ ನಾವು ಬಳಸಿರೋದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ, ಆದ್ರೆ ನಾವು ಬಳಸಿರೋದು ಬೇರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಎರಡನ್ನ ನಾವು ತಾಳೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ತಾಳ್ಮೆ ಕೂಡ ತಾಳೆ ಆಗ್ತಾ ಇಲ್ಲ. ಅಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಪೊಲೀಸರನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಕಾಡೋದು ಸಹಜ. ಅಂದ್ರೆ ಪೊಲೀಸರು ಇಷ್ಟು ಬೇಗ ಅದನ್ನ ಹೇಗೆ ಒಂದು ಅಂದ್ರೆ ಅದನ್ನ ಒಂದು ಕಾಂಪ್ರಮೈಸ್ ಆದ್ರೂ ಅಂದ್ರೆ ಪರಿಶೀಲನೆ ಮಾಡಕ್ಕೆ ಆಗದೆ ಅವ್ರು ಕೊಟ್ಟಿದ್ದೆ ಒರಿಜಿನಲ್, ಅವ್ರು ಏನು ಒಂದು ವಿಡಿಯೋದಲ್ಲಿ ಬಳಸಿದ್ದಾರೆ ಅದನ್ನೇ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಇಷ್ಟು ಬೇಗ ಅವರು ಒಂದು ರಿಸಲ್ಟ್ ಅನ್ನು ಕೊಟ್ಟರು ಅನ್ನೋದು ಕೂಡ ಸಾಕಷ್ಟು ಗೊಂದಲಕ್ಕೆ ಕಾಡ್ತಾ ಇರುವಂತದ್ದು. ಸೊ ಪ್ರಕರಣ ಆದಂತ ಸಂದರ್ಭದಲ್ಲಿ ಅವರ ಪತ್ನಿಯವರು ಕೂಡ ನಿನ್ನೆ ಬಂದು ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ದಾರೆ. ಇವತ್ತು 10:00ಗೆ ಬರ್ಬೇಕಂತ ಹೇಳಿದ್ರು ಕೂಡ ಇದುವರೆಗೂ ಬಂದಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆಯ ಬಗ್ಗೆ ಇವ್ರಿಗೆ ಅಷ್ಟೊಂದು ಲೈಟ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅಶ್ವಿನಿ. ಓಕೆ, ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.